ನೊಂದ ಮನಸ್ಸುಗಳಿಗೆ ಆ್ಯಂಡ್ ಬೇಸತ್ತ ಹೃದಯಗಳಿಗೆ ಪ್ರೀತಿಯಿಂದ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವ್ರ ನೆನಪು ಸಿಕ್ಕಾಬಟ್ಟೆ ಕಾಡ್ತಾ ಇದೆ ಸರ್ ನಂಗೆ ಅಂತ ಲೈವಲ್ಲಿ ಹೇಳ್ತೀರಿ, ಕೌನ್ಸಿಲಿಂಗಲ್ಲಿ ಹೇಳ್ತೀರಿ. ಸೊ ಯಾಕೆ ಅಷ್ಟು ನಿಮಗೆ ನೆನಪು ಕಾಡ್ತಾ ಇರತ್ತೆ? ಪರ್ಟಿಕ್ಯುಲರ್ಲಿ ಆ ನೆನಪು ಕಾಡಲಿಕ್ಕೆ ನೀವೇ ಕಾರಣೀಕರ್ತರಾಗಿರ್ತೀರಿ. ಬಟ್ ಯಾಕೆ ಕಾಡತ್ತೆ ಅನ್ನೋದಕ್ಕೆ ಇಲ್ಲಿ 3 ಮೇಜರ್ ಟಿಪ್ಸ್ನ ಶೇರ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ, ನಿಮ್ಮ ಸಪೋರ್ಟ್ ಇರಲಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಪರ್ಸನಲಿ ನಿಮ್ಮ ರಿಲೇಷನ್ಶಿಪ್ ವಿಚಾರ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮಗೆ ತುಂಬ ನೆನಪು ಕಾಡ್ತಿದ್ರೆ ಅವ್ರದ್ದು ಅಂದರೆ ಯಾರು ಬಿಟ್ಟು ಹೋಗಿದ್ದಾರಲ್ಲ ಆ ವ್ಯಕ್ತಿಗಳದು ಅಂತ ಹೇಳಿದ್ರೆ, ನಿಮ್ಮ ಯೋಚನೆ ಅವ್ರ ಬಗ್ಗೆನೇ ಇರುತ್ತೆ. ಯಾವ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರ್ತಾರಲ್ಲ, ನೀವು ಯೋಚನೆ ಮಾಡ್ತಿರೋದು ಬಿಟ್ಟು ಹೋಗಿರೋ ವ್ಯಕ್ತಿ ಬಗ್ಗೆ ಮಾತ್ರ, ಇನ್ನು ಯಾವುದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ ನೀವು. ಈಗ ಲೈಫ್ ಹೆಂಗೆ ಸಾಕ್ತಿರೋದೆ ಅಂತ ಹೇಳಿದ್ರೆ, ವಾಟ್ ಯು ಥಿಂಕ್ ಯು ಬಿಕಮ್ ಲೈಕ್ ದಟ್ ಓನ್ಲಿ ಅಂತ ಹೇಳ್ತಾರೆ. ಅಂದರೆ ಏನನ್ನ ಯೋಚನೆ ಮಾಡ್ತೀರಿ ಅದೇ ಕಣ್ಣು ಮುಂದೆ ಬರುತ್ತೆ, ಅದೇ ನಿಮ್ಮ ಬದುಕಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ಮೇಧಾವಿಗಳು ಅಂತ ಏನು ಹೇಳ್ತೀವಲ್ಲ ಅವ್ರು ಹೇಳ್ತಾರೆ. ನೋಡಿ, ಯಾವುದು ನೆನಪು ಆಗಬಾರ್ದು ಅಂತ ನೀವು ಅನ್ಕೊಂಡಿರ್ತೀರಿ ಅದ್ರದ್ದು ಬಗ್ಗೆನೇ ತುಂಬ ಯೋಚನೆ ಮಾಡ್ಬೇಕಾದ್ರೆ ನೆನಪಾಗದೇ ಇರತ್ತಾ? ಫಸ್ಟ್ ಪಾಯಿಂಟ್, ಇದು ಮೊದಲನೇ ತಪ್ಪು ನೀವು ಮಾಡ್ತಕ್ಕಂಥದ್ದು. ಫಸ್ಟ್ ಮಿಸ್ಟೇಕ್ಸ್ ಏನು ಅಂತ ಹೇಳಿದ್ರೆ, ಅವ್ರ ಬಗ್ಗೆನೆ ನೆನ್ನೆ ಹಂಗಿದ್ರು, ಹಂಗೆ ಮಾತಾಡ್ತಾ ಇದ್ರು, ಹಿಂಗಾಗೋಯ್ತು. ನೆನಪಾಗತ್ತೆ ಇಲ್ಲ ಅಂತ ಹೇಳ್ತಿಲ್ಲ, ಡೈವರ್ಟ್ ಮಾಡ್ಕೊಳಕ್ ಪ್ರಯತ್ನ ಎಲ್ಲೂ ಮಾಡ್ತಿಲ್ವ ನೀವು? ಪ್ರಯತ್ನ ಪಟ್ಟರೆ ತಾನೇ ಏನಾದ್ರು ಆಗಕ್ಕೆ ಸಾಧ್ಯ? ಪ್ರಯತ್ನ ಪಡ್ತಾನೆ ಇಲ್ವಲ್ಲ. ಎಷ್ಟೋ ಜನ ಪ್ರಯತ್ನ ಪಡ್ತಾ ಇಲ್ಲ. ಪ್ರಯತ್ನ ಪಟ್ಟರೆ ಮನುಷ್ಯ ಏನು ಬೇಕಾದ್ರೂ ಪಾಸಿಬಿಲಿಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸಾವಿರಾರು ವರ್ಷಗಳದ್ದು ಈ ಒಂದು ಪ್ರಪಂಚ, ಎಷ್ಟೋ ಲಕ್ಷ ವರ್ಷಗಳದ್ದು. ಅಲ್ಲಿಂದ ಎಲ್ಲಿ ತನಕ ಅಂದ್ರೆ ಮನುಷ್ಯ ಆವಿಷ್ಕಾರ ಮಾಡ್ತಾ ಮಾಡ್ತಾ ಇವತ್ತು ಫ್ಲೈಟ್, ರಾಕೆಟ್, ಟೆಕ್ನಾಲಜಿ ಎಲ್ಲ ಬಂದಿದೆ. ಪ್ರಯತ್ನ ಪಡ್ತಾ ಪಡ್ತಾ ಇವೆಲ್ಲ ಬದಲಾವಣೆಗಳಾಗಿರೋದು ಇವತ್ತು ಜಗತ್ತಲ್ಲಿ. ಹಂಗೇನೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಟ್ರೈ ಇನ್ ರೈಟ್ ವೇ. ಅಂಡ್ ಸೆಕೆಂಡ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ, ಇನ್ನೂ ಅವರು ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರೆ ಅಂತ ಒಂದು ಕಾಯ್ತಿದ್ದೀರಿ ಅಂಡ್ ಭ್ರಮೆನಲ್ಲಿ ಯೋಚನೆ ಮಾಡ್ತಿದ್ದೀರಿ. ಬಿಟ್ಟು ಹೋಗಿ ಆಯ್ತು, ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿ ಇದ್ದಿದ್ದು ಆಯಿತು, ಇನ್ನೊಬ್ಬರೊಟ್ಟಿಗೆ ಚೆನ್ನಾಗಿದ್ದಿದ್ದು ಆಯಿತು. ಬಟ್ ಸ್ಟಿಲ್ ಆ ಸತ್ಯನ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಅವ್ರು ಬೇರೆಯವ್ರೊಟ್ಟಿಗೆ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ಯು ಆರ್ ಥಿಂಕಿಂಗ್ ಅಬೌಟ್ ದೆಮ್, ಅವ್ರ ಬಗ್ಗೆ ಯು ಆರ್ ಥಿಂಕಿಂಗ್ ಅಬೌಟ್ ದೆಮ್, ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ. ಅವ್ರು ಬೇಡ ನಮ್ಮ ಲೈಫಲ್ಲಿ ಅಂತ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿ ಆಯಿತು. ಬಟ್ ನೀವು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ವೇ? ದಟ್ ಈಸ್ ದ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ವಾಸ್ತವತೆ ಅರ್ಥ ಮಾಡ್ಕೊಳ್ದೇ ಇರೋದು. ಎಕ್ಸಾಂಪಲ್ ಕೊಡ್ತೀನಿ ನಾನು ಮತ್ತೆ. ಏನು, ಈಗ ಒಂದು ಬಲೂನ್ ಇರುತ್ತೆ, ಅದರಲ್ಲಿ ಗಾಳಿ ತುಂಬಿರ್ತೀವಿ, ಆಟ ಆಡ್ತಾ ಇರ್ತೀವಿ. ಆಟ ಆಡ್ತಿರ್ಬೇಕಾದ್ರೆ ಖುಷಿ ಆಗ್ತಾ ಇತ್ತು. ಈಗ ಏನೋ ಬಲೂನಲ್ಲಿ ಏನೋ ಒಂದು ಚುಚ್ಚಿಬಿಟ್ಟು ಡಮ್ ಅಂತ ಹೊಡೆದೋಯ್ತು. ನೀವು ಅದನ್ನ ಒಪ್ಕೊಬೇಕಾ ಸತ್ಯನ? ಅದು ಗಾಳಿ ಇರ್ಬೇಕಾದ್ರೆ ದೊಡ್ಡದಾಗಿತ್ತು, ಗಾಳಿ ಹೋದ್ಮೇಲೆ ಸಣ್ಣದಾಗೋಯ್ತು. ಈಗ ನೆಕ್ಸ್ಟ್ ಆ ಬಲೂನ್ ಬರಲ್ಲ, ನೆಕ್ಸ್ಟ್ ಬೇರೆ ಬಲೂನ್ ತರಬಹುದು ವಿನಃ ಆ ಬಲೂನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಾಸ್ತವತೆನ ಒಪ್ಕೊಳ್ದೇ ಇರೋ ಎಷ್ಟೋ ಜನ ಇದ್ದಾರೆ. ಇಲ್ಲ, ಸ್ಟಿಲ್ ಹೋಗಿರೋ ಬಲೂನ್ ಮೇಲೆನೆ ಫೋಕಸ್ ಮಾಡಬೇಡಿ. ನನ್ಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ನಾನು. ಓಕೆ, ಅಂದ್ರೆ ವಾಸ್ತವತೆನ ಅರ್ಥ ಮಾಡ್ಕೊಳ್ಳಿ. ನೀವು ಏನ್ ಆಗೋಗಿದೆ, ಇದನ್ನ ಒಪ್ಕೊಬೇಕು. ನೆಕ್ಸ್ಟ್ ನನ್ನ ಲೈಫಲ್ಲಿ ಅದು ಬರಲ್ಲ, ಅದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಈ ಥಿಂಕಲ್ಲಿ ಇದ್ರೆ ಮಾತ್ರ ನಿಮ್ಗೆ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳ ನೆನಪೇನು ಕಾಡ್ತಿರತ್ತಲ್ಲ, ಅಲ್ಲಿಂದ ನೀವು ಆಚೆ ಬರೋಕ್ ಸಾಧ್ಯ. ಬಟ್ ಎಷ್ಟೋ ಜನ ಈ ಕೆಲಸ ಮಾಡ್ತಿರಲ್ಲ. ಓಕೆ, ಈ 3 ಮಿಸ್ಟೇಕ್ಸ್ ಇಂದ ನಿಮ್ಮ ಲೈಫಲ್ಲಿ ಯಾವ ವ್ಯಕ್ತಿನ ನೀವು ಮರಿಬೇಕು ಅನ್ಕೊಂಡಿರ್ತೀರಿ, ಮರೆಯಕ್ಕಾಗ್ದಿರಾ ಒದ್ದಾಡ್ಕೊಂಡು ಅಲ್ಲೇ ಡಿಪ್ರೆಷನ್ ಅನ್ಕೊಂಡು ಅಲ್ಲೇ ಕೂತಿದ್ದೀರಾ. ಓಕೆ, ಎಸ್, ಎಕ್ಸಾಕ್ಟ್ಲಿ ನಿಮ್ಗೆ ಕರೆಕ್ಟ್ ಅನ್ನಿಸ್ತಾ ಇದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಯಾವ ವಿಡಿಯೋ ಬಗ್ಗೆ ನಾನು ಮಾತಾಡಬೇಕು ಅಥವಾ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅಂತ ನಿಮಗೆ ಅನಿಸ್ತಾ ಇದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಹೆಸರು ತಗೊಂಡು ಹೇಳಿದ್ರೆ ಒಪ್ಕೊಂಡ್ರೆ, ಇಲ್ಲ ಅಂದ್ರೆ ಆ ಕಮೆಂಟ್ ಅಷ್ಟೇ ತಗೊಂಡು ವಿಡಿಯೋ ಮಾಡ್ತೀನಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.